ಇವತ್ ಬೆಳಗ್ಗೆ ಬೇಗ ಇದ್ದು ಹೈ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಂದಿ ಹಿಲ್ಸ್ ಹೋದ್ರೆ ಈ ತರ ಆಗೋದಾ? ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಇದು ನನ್ನ 30 ಡೇಸ್ ಅಲ್ಲಿ 5K ಫಾಲೋವರ್ಸ್ ಕಂಪ್ಲೀಟ್ ಮಾಡೋ ಚಾಲೆಂಜ್ ನಾ ಡೇ 7. ಇವತ್ ಬೆಳಗ್ಗೆ ಸೂರ್ಯನ್ಗಿಂತ ಮುಂಚೆ ನಾವೇ ಇದ್ದು ಟೈಮ್ ವೇಸ್ಟ್ ಮಾಡ್ದೆ ಪಟ್ಟ ಅಂತ ನಾವು ಹೊಟ್ಟಿದ್ದೆ ನಂದಿ ಹಿಲ್ಸ್ ಕಡೆಗೆ. ಹೋಗ್ತಾ ದಾರಿಲಿ ಮಸ್ತ್ ಆಗಿರೋ ವ್ಯೂಸ್ ನೋಡ್ಕೊಂಡು ನಂದಿ ಹಿಲ್ಸ್ ಕಡೆ ಬಂದೇ ಬಿಟ್ವಿ. ಫುಲ್ ರಶ್ ಇತ್ತು ಅಂತ ಎಲ್ ಬೇಕಲ್ಲಿ ಗಾಡಿ ನುಗ್ಸಿ ಆ ಟ್ರಾಫಿಕ್ ದಾಟ್ಕೊಂಡು ಫೈನಲಿ ಹೇಗೋ ಮಾಡಿ ಬೆಟ್ಟಕ್ಕೆ ಬಂದೇ ಬಿಟ್ವಿ. ಬಂದ ತಕ್ಷಣ ಪಟ್ ಅಂತ ಟಿಕೆಟ್ ತಗೊಂಡು ಹೆಲ್ಮೆಟ್ ಲಾಕ್ ಮಾಡಿ ವ್ಯೂ ಪಾಯಿಂಟ್ ಕಡೆ ಹೊರಟ್ವಿ. ನಡೀತಾ ಸುಸ್ತಾಗಿತ್ತು ಅಂತ ಅಲ್ಲೊಂದ್ ಸ್ವಲ್ಪ ಬ್ರೇಕ್ ತಗೊಂಡು ಇದು ಫೈನಲಿ ವ್ಯೂ ಪಾಯಿಂಟ್ ಕಡೆ ಬಂದ್ವಿ. ನೋಡಿದ್ರೆ ಫುಲ್ ಫಾಗ್ ತುಂಬಿ ಏನು ಕಾಣಿಸ್ತಾನೆ ಇರ್ಲಿಲ್ಲ. ಏನ್ ಮಾಡಕ್ ಆಗಲ್ಲ ಅಂತ ಕಾಣಿಸಿದ್ ನೋಡ್ಕೊಂಡು ಮತ್ತೊಂದು ವ್ಯೂ ಪಾಯಿಂಟ್ ಕಡೆ ಹೊರಟ್ವಿ. ನಂದಿ ಹಿಲ್ಸ್ ಅಲ್ಲಿ ಹೆವಿ ಗ್ಲಾಸ್ ಪೀಸ್ ಗಳು ಬಿದ್ದಿರ್ತವೆ, ಸ್ಲಿಪ್ಪರ್ ಇಲ್ಲದೆ ಯಾವ ಕಾರಣಕ್ಕೆ ಓಡಾಡ್ಬೇಡಿ ಗೈಸ್. ಆಮೇಲೆ ಅಲ್ಲಿಂದ ಮತ್ತೊಂದು ವ್ಯೂ ಪಾಯಿಂಟ್ ಕಡೆ ಹೋಗಿ ಆ ವ್ಯೂ ನ ನೋಡಿದ್ರೆ ಸೇಮ್ ಏನು ಡಿಫ್ರೆನ್ಸ್ ಇಲ್ಲ, ಬರೀ ಫಾಗ್ ಒಂದೇ ನೋಡ್ಕೊಂಡು ಅಲ್ಲಿಂದ ಹಳೆ ಕಾಲದ ಕೆರೆ ಟೈಪ್ ಅಲ್ಲಿ ಏನೋ ಇತ್ತು ಅಂತ ಅದನ್ನ ನೋಡ್ಕೊಂಡು ರೂಮ್ ಕಡೆ ಹೊರಟ್ವಿ. ಹೋಗ್ತಾ ದಾರಿಲಿ ಇನ್ನು ಮಸ್ತ್ ಆಗಿರೋ ವ್ಯೂ ನೋಡ್ಕೊಂಡು ಕಿರೀಟಾಗ ಒಂದ್ ಕಾಫಿ ಕುಡ್ಕೊಂಡು ಹಸಿದಿತ್ತು ಅಂತ ಒಂದ್ ಕಡೆ ನಿಲ್ಸಿ ತಿಂಡಿ ತಿನ್ಕೊಂಡು ರೂಮಿಗೆ ಬಂದು ನೆನ್ನೆ ತಂದಿರೋ ಪ್ರಾಡಕ್ಟ್ಸ್ ಅನ್ನ ಅನ್ಬಾಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಬೈಕ್ ಪಟ್ ಅಂತ ಚೈನ್ ಸ್ಪ್ರೇ ಹೊಡೆದು ಒಳಗಡೆ ಮಧ್ಯಾಹ್ನನೇ ಆಗ್ಬಿಟ್ಟಿತ್ತು ಅಂತ ಪಟ್ ಅಂತ ಊಟ ಮಾಡಿ ರೂಮಿಗೆ ಬಂದು ಸ್ವಲ್ಪ ಎಡಿಟ್ ಮಾಡಿ ಮತ್ತೆ ಊಟ ಮಾಡಿ ದಬಾಕೊಂಡೆ. ಮತ್ತೆ ಮತ್ತೊಂದು ಮಸ್ತ್ ಆಗಿರೋ ವ್ಲಾಗ್ ಜೊತೆ ಸಿಗೋಣ. ಬೇಗ ಫಾಲೋ ಮಾಡ್ಕೊಳ್ಳಿ.